Hello guys, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಇಲ್ಲಿ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಗೈಸ್, ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ನಾನು ನೋಡ್ತೀನಿ. ಓಕೆ, ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಿಮ್ಮ ಕರಿಯರ್ ರಿಲೇಟೆಡ್. ತುಂಬಾನೇ ಡೇಸ್ ಆಗಿತ್ತು ಕರಿಯರ್ ರಿಲೇಟೆಡ್ ವಿಡಿಯೋ ಮಾಡಿಬಿಟ್ಟು. ಓಕೆ, ಲೆಟ್ಸ್ ಡೂ ಇಟ್ ನಾವ್. ಓಕೆ, ಏನ್ ಮೆಸೇಜ್ ಬರುತ್ತೆ, ಲೆಟ್ಸ್ ಡೂ ಇಟ್. ಕರಿಯರ್ ರಿಲೇಟೆಡ್. ಸೊ ಏಸ್ ಆಫ್ ಪೆಂಡಕಲ್ಸ್ ರಿವರ್ಸ್ ಅಲ್ಲಿ ಬಂದಿದೆ. ಗೈಸ್, ತುಂಬಾ ಜನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಒಂಥರ ಫೀಲ್ ಆಗ್ತಾ ಇದೆ ಒಂದು ಬೆಟರ್ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಾ ಇದ್ರಿ, ಬಟ್ ಅಂತ ವೆರಿ ಬೆಸ್ಟ್ ಆಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ನೀವು ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ, ಆ ಒಂದು ಪರ್ಟಿಕ್ಯುಲರ್ ಕಂಪನಿಲಿ ಬೇಕು ಕೆಲಸ ಅಂತ ಬೇರೆ ಆಪ್ಷನ್ಸು, ಬೇರೆ ಆಪರ್ಚುನಿಟೀಸ್ ಎಲ್ಲದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ತುಂಬಾ ಜನಕ್ಕೆ ಪೊಲೀಸ್ ಆಗ್ಬೇಕು ಅಂತ ಇರುತ್ತೆ, ತುಂಬಾ ಜನಕ್ಕೆ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಂತ ಇರುತ್ತೆ, ಗೌರ್ಮೆಂಟ್ ಆಫೀಸರ್ ಆಗ್ಬಿಟ್ಟು. ಸೊ ಆ ಒಂದು ಪೊಸಿಷನ್ ಬೇಕು ಅಂತ ನಿಮಗೆ ಬೇರೆ ಪೊಸಿಷನ್ಸ್ ಬ್ಯಾಂಕ್ ಇಂದ ಬಂದಿರುತ್ತೆ ಅಥವಾ ಪ್ರೈವೇಟ್ ಜಾಬ್ ಇಂದ ಬಂದಿರುತ್ತೆ ಆಫರ್ಸ್, ಅದೆಲ್ಲದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಆ ಪರ್ಟಿಕ್ಯುಲರ್ ಆಫರೇ ಬೇಕು ಅಂತ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ನೀವು ಚೂಸ್ ಮಾಡಿರುವಂತ ದಾರಿ ಅದು ಬರೀ ಇವತ್ತಿಗೆ ಮಾತ್ರ ನಿಮಗೆ ಗ್ರೋತ್ ಕೊಡುತ್ತೆ ಅಂತಲ್ಲ, ಅಥವಾ ಒಂದ್ ವರ್ಷಕ್ಕೆ ನಿಮಗೆ ಸ್ಟೆಬಿಲಿಟಿ ಕೊಡುತ್ತೆ ಅಂತ ಅಲ್ಲ, 2 ವರ್ಷಕ್ಕೆ ಕೊಡುತ್ತೆ ಅಂತಲ್ಲ, ಮೇ ಬಿ ಲೈಫ್ ಲಾಂಗ್ ನಿಮಗದು ಸ್ಟೆಬಿಲಿಟಿ ಕೊಡುತ್ತೆ. ಆ ಥರ ಒಂದು ಆಪ್ಷನ್ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮೈಂಡ್ ಅಲ್ಲಿ, ಬಟ್ ಇರೋದನ್ನೆಲ್ಲದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್. ಅಂದ್ರೆ ಒಂದು ಆಪ್ಷನ್ ಹುಡ್ಕೊಂಡು ಹಲವಾರು ಆಪ್ಷನ್ಸ್ ಗಳನ್ನ ನೀವೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಇವಾಗ ಫಾರ್ ಅನ್ ಎಕ್ಸಾಂಪಲ್, ಒಂದು ಮೂವಿ ಆಕ್ಟರ್ಸ್ ಅಥವಾ ಆಕ್ಟ್ರೆಸ್ ಲೈಫ್ ನೋಡಿದ್ರು, ಒಂದ್ ಪೊಸಿಷನ್ ಬೇಕು ಅಂತ, ಒಂದ್ ರೋಲ್ ಬೇಕು ಅಂತ ಎಷ್ಟೋ ಬೇರೆ ಬೇರೆ ರೋಲ್ ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಆಕ್ಷನ್ ಮೂವಿಲಿ ಈ ತರ ಬೇಕು ಅಂತ ರೊಮ್ಯಾಂಟಿಕ್ ಮೂವೀಸ್ ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಬಟ್ ಇಟ್ ಲುಕ್ಸ್ ಲೈಕ್ ನೀವು ಒಂದು ರಾಂಗ್ ಡಿಸಿಷನ್ ತಗೊಂತಾ ಇದ್ದೀರಾ. ಇಫ್ ಪಾಸಿಬಲ್, ಐ ನೋ ಒಂದು ಲಾಂಗ್ ಟರ್ಮ್ಗೆನೆ ನೀವು ಹುಡುಕ್ತಾ ಇದ್ದೀರಾ, ಐ ನೋ, ಬಿಕಾಸ್ ಇವಾಗ ಮಾಡೋ ಚಾಯ್ಸಸ್ ಸೊ ದಟ್ ನೀವು ಫ್ಯೂಚರ್ ಅಲ್ಲಿ ರಿಗ್ರೆಟ್ ಮಾಡಬಾರ್ದು ಅಂತ ನೀವು ಈ ತರ ಮಾಡ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇದೆ. ಬಟ್ ದಿಸ್ ಇಸ್ ಟೈಮ್. ರೋಲ್ ಚಿಕ್ಕದಾದ್ರೂ ಪರವಾಗಿಲ್ಲ, ರೋಲ್ ನಿಮಗೆ ಲಾಂಗ್ ಟರ್ಮ್ ವರೆಗೂ ಸಕ್ಸಸ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವಾಗ ನೀವು ಸ್ಟಾರ್ಟ್ ಮಾಡಬೇಕು. ಐ ಫೀಲ್ ನೀವು ಆಲ್ರೆಡಿ ಸ್ವಲ್ಪ ಡಿಲೇ ಮಾಡ್ಕೊಂಡಿದ್ದೀರಾ ಕರಿಯರಲ್ಲಿ. ಇನ್ನೂ ಡಿಲೇ ಮಾಡೋದು ಒಂದು ಬೆಸ್ಟ್ ಆಪ್ಷನ್ ಅಲ್ಲ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಬೆಸ್ಟ್ ಆಪ್ಷನ್ ಅಲ್ಲ. ಇವಾಗ ರೋಲ್ ಸಣ್ಣ ಪುಟ್ಟದು ಅನ್ನಿಸ್ಬೋದು, ಬಟ್ ಸ್ಟಾರ್ಟ್ ಮಾಡಿ ನಿಮ್ಮ ಕರಿಯರ್ನ. ಇನ್ನೂ ವೆಯ್ಟ್ ಮಾಡಬೇಡಿ, ಇನ್ನೂ ಜಾಸ್ತಿ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ. ಯಾರೆಲ್ಲ ಪುಷ್ ಮಾಡ್ತಾ ಇದ್ದೀರಾ, ಅದೇ ಬೇಕು ಅಂತ ಹಠ ಮಾಡಿಕೊಂಡು ಇರೋ ಆಪರ್ಚುನಿಟೀಸ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಇದನ್ನ ಮಾಡೋದಕ್ಕೆ ಹೋಗಬೇಡಿ. ಇಫ್ ಪಾಸಿಬಲ್, ಇರೋ ಒಂದು ನಿಮ್ಮ ಕಣ್ಮುಂದೆ ಇರೋ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ. ಟೈಮ್ ಹೋಗ್ತಾ ಡೇಸ್ ಹೋಗ್ತಾ ನಿಮಗೆ ಬೆಟರ್ ಆಪರ್ಚುನಿಟಿ ಬರುತ್ತೆ. ಬಟ್ ಇವಾಗ ನಿಮ್ಮ ಮುಂದೆ ಇರೋದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಸೊ ಇದಾಗಿರುತ್ತೆ. ಲೈಕ್ ಇದು ಮೇ ಬಿ ತುಂಬಾ ಜನ ಜಾಬ್ ಜಾಯ್ನ್ ಆಗೋದಕ್ಕೂ ಮುಂಚೆ ಅಥವಾ ನಿಮ್ ಮುಂದೆ ಆಫರ್ ಇದೆ ಅಲ್ವಾ, ಅದ್ರ ಬಗ್ಗೆ ನೀವು ಕ್ವೆಶನ್ ಮಾಡಿದ್ದೀರಾ ಅನ್ಸುತ್ತೆ. ಬಟ್ ನೋ, ಲೈಕ್ ಅಟ್ಲೀಸ್ಟ್ ಫಾರ್ ಅನದರ್ 4 to 5 months ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ, ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಲಾಂಗ್ ಟರ್ಮ್ ಸೆಕ್ಯೂರಿಟಿ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಇರಬಾರ್ದು. ಇಫ್ ಪಾಸಿಬಲ್, ಎಷ್ಟು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊತೀರಾ, ಎಷ್ಟು ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಮಾಡ್ಕೊತೀರಾ, ಎಷ್ಟು ಆಸ್ ಇನ್ ಕರಿಯರಲ್ಲಿ ಎಷ್ಟು ಗ್ರೋತ್ನ ಅದು ಹೆಲ್ಪ್ ಮಾಡುತ್ತೆ, ನಿಮ್ಮ ಗ್ರೋತ್ನ ಹೆಲ್ಪ್ ಮಾಡುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ಹೀಗೆ ನೀವು ಇಂಪ್ರೂವೈಸ್ ಆಗ್ಬೋದು. ಬಟ್ ನೆಕ್ಸ್ಟ್ 4 to 5 months ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ,
ಇಫ್ ಪಾಸಿಬಲ್ ಜಾಸ್ತಿ ನಿಮ್ಮ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಎಕ್ಸ್ಪೀರಿಯನ್ಸ್ ಬಗ್ಗೆ ಯೋಚನೆ ಮಾಡಿ, ಸ್ಕಿಲ್ಸ್ ಬಗ್ಗೆ ಯೋಚನೆ ಮಾಡಿ, ಎಷ್ಟು ಕಾಂಟ್ಯಾಕ್ಟ್ಸ್, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ನ ನೀವು ಪಡ್ಕೋಬಹುದು, ಮೀಟ್ ಆಗ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿ. ಆಲ್ ರೈಟ್. ಸೊ ಇವಾಗ ನೆಕ್ಸ್ಟ್ ಮೇನ್ ಆಗಿ ನನಗೆ ಎವ್ರಿ ಟೈಮ್ ಕ್ವೆಶನ್ ಬರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಲೆಟ್ಸ್ ಸಿ. ಯಾರ ಹೆಲ್ಪ್ನು ತಗೋಬೇಡಿ ಗೈಸ್. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಮೇಕ್ ಶೋರ್ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಅವ್ರು ಬಂದು ಹೆಲ್ಪ್ ಮಾಡ್ತಾರೆ, ಅವ್ರು ಬಂದು ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ, ಅಥವಾ ಅವ್ರು ಬಂದು ಬೆನ್ ತಡ್ತಾರೆ, ಅವ್ರು ಬಂದು ದೂಡ್ತಾರೆ. ಕಾಯ್ಬೇಡಿ. ಐ ನೋ ನಿಮ್ಮ ಲೈಫಲ್ಲಿ ತುಂಬಾ ಜನ ಹೆಂಗ ಹೋಗ್ಬಿಟ್ಟಿದ್ದೀರಾ ಈ ರೀಡಿಂಗ್ ನೋಡ್ತಾ ಇರೋರಂದ್ರೆ, ಯಾರು ಬಂದು ಪುಷ್ ಮಾಡೋವರೆಗೂ ನೀವಾಗೆ ಹೋಗೋರಲ್ಲ ನೀವು. ಯಾರು ಬಂದು ಸಪೋರ್ಟ್ ಕೊಡೋವರೆಗೂ ನೀವಾಗೆ ಹೋಗ್ಬಿಟ್ಟು ಲೆಟ್ಸ್ ಡೂ ಇಟ್ ಅಂತ ಹೋಗಿ ಮಾಡೋರಲ್ಲ ನೀವು. ಯಾವಾಗಲೂ ಒಂದು ಪುಷ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಪಾಸಿಬಲ್ ಸ್ಟಾರ್ಟ್ ಮಾಡಿ, ಒಂದು ಇನಿಷಿಯೇಟ್ ಮಾಡಿ. ಲೈಕ್ ಯಾರಿಗೂ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಯಾರ್ದು ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಇಫ್ ಪಾಸಿಬಲ್ ಜಸ್ಟ್ ಇನಿಷಿಯೇಟ್ ಮಾಡಿ, ಒಂದು ಹೆಜ್ಜೆ ಮುಂದೆ ಇಡಿ. ನೆಕ್ಸ್ಟ್ ಎಲ್ಲ ದೇವ್ರು ನೋಡ್ಕೊಳ್ಳುತ್ತೆ, ಅಥವಾ ನಿಮ್ಮ ಒಂದು ಎಫರ್ಟ್, ನಿಮ್ಮ ಸ್ಕಿಲ್ಸ್ ಅದನ್ನ ಫಾರ್ವರ್ಡ್ ಆಗಿ ತಗೊಳುತ್ತೆ. ಯಾರಿಗೂ ವೆಯ್ಟ್ ಮಾಡಬೇಡಿ ಗೈಸ್, ದಟ್ ಈಸ್ ದ ಮೇನ್ ಥಿಂಗ್ ನಿಮಗೆ. ಓಕೆ. ಆ್ಯಂಡ್ ಎಸ್, ಒಂದು ಅಟೆಂಪ್ಟ್ ಕೊಡಿ, ಒಂದು ಟ್ರೈ ಕೊಡಿ. ರಿಸಲ್ಟ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಅನದರ್ 2 to 3 months ರಿಸಲ್ಟ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಎಫರ್ಟ್ ಹಾಕೋದನ್ನ ಹಾಕಿ. ಓಕೆ. ಅಗೇನ್ ನಿಮ್ಮ ಎಫರ್ಟ್ ಮೇಲೆ ನಿಮಗೆ ಧ್ಯಾನ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಇನ್ನೊಬ್ರು ಬಂದು ನೋಡ್ತಾರೆ, ಇನ್ನೊಬ್ರು ಗೈಡ್ ಮಾಡ್ತಾರೆ, ಮತ್ತೊಬ್ರು ಅನ್ಕೊಂಡು ಕಾಯ್ಕೊಂಡು ಕೂತ್ರೆ ಇಲ್ಲ, ನಿಮಗದು ಸಿಗಲ್ಲ, ಏನ್ರ ಬಗ್ಗೆ ಮಾಡೋದಕ್ಕೆ ಹೊರಟಿದ್ದೀರಾ. ಸೊ ನೆಕ್ಸ್ಟ್ ಕಾಮನ್ ಕ್ವೆಶನ್ ಬರೋದು ಅಂದ್ರೆ, ನೆಕ್ಸ್ಟ್ ಇನ್ನೂ ಓದೋದನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಕೆಲಸ ಮಾಡ್ಬೇಕಾ ಅಂತ. ಲೆಟ್ಸ್ ಸಿ ಗೈಸ್. ಯಾರೆಲ್ಲ ನೆಕ್ಸ್ಟ್ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ, ಆಲ್ರೆಡಿ ನಿಮಗೊಂದು ಆಪರ್ಚುನಿಟಿ ಬಂದಿದೆ, ಕೆಲ್ಸದ ಆಪರ್ಚುನಿಟಿ ಬಂದಿದೆ. ತುಂಬಾ ಜನ ಪ್ಯಾಷನ್ ಫಾಲೋ ಮಾಡಬೇಕು ಅಂತ ಇದ್ದೀರಾ, ಪ್ಯಾಷನ್ ಫಾಲೋ ಮಾಡೋದಕ್ಕೆ ಒಂದು ರೈಟ್ ಆಪರ್ಚುನಿಟಿನ ವೆಯ್ಟ್ ಮಾಡ್ಕೊತಾ ಇದ್ದೀರಾ. ಐ ನೋ ಇದು ನಾನು ಯಾವಾಗಲೂ ಹೇಳಲ್ಲ, ಬಟ್ ಇವಾಗಿನ ಒಂದು ಸಿಚುವೇಶನ್ಗೆ ಪ್ಯಾಷನ್ನ ನೀವು ಕರಿಯರ್, ಒಂದು ಪ್ರಾಪರ್ ಟ್ರೆಡಿಷನಲ್ ವೇ ಅಲ್ಲಿ ಕರಿಯರ್ ಸ್ಟಾರ್ಟ್ ಮಾಡಿಬಿಟ್ಟು ಆ್ಯಂಡ್ ದೆನ್ ಪ್ಯಾಷನ್ನಿಗೂ ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗಿ ಇವಾಗಲೇ ಪ್ಯಾಷನ್ನ ಪ್ರೊಫೆಷನ್ ಮಾಡ್ಕೊತೀನಿ ಅಂತ ಹಠ ಹಿಡಿದು ಕೂರಬೇಡಿ. ಆಲ್ಟರ್ನೇಟಿವ್ ವೇಯಲ್ಲಿ ಹುಡ್ಕೊಂಡು ಏನಾದ್ರು ಸೊ ದಟ್ ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗ್ಬೋದಲ್ವಾ, ಆ ಥರ ಹುಡ್ಕೊಂಡು ಪ್ಯಾಷನ್ನ ಫಾಲೋ ಮಾಡಿ. ಪ್ಯಾಷನ್ನೇ ಇವಾಗಲೇ ಮೇನ್ ಸ್ಟ್ರೀಮ್ ಆಗಿ ಮಾಡ್ಕೊಳಕ್ಕೆ ಹೋದ್ರೆ ಮೇ ಬಿ ನಿಮಗೆ ಫಿನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಆಗೋ ಪಾಸಿಬಿಲಿಟೀಸ್ ಇದೆ. ಓಕೆ ಗೈಸ್, ಸೊ ಕರಿಯರ್ ವೈಸ್ ಆಗಿ ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.